33 ಕಿಲೋಮೀಟ್ರಿಗೆ 600 ರೂಪಾಯಿ ಕೊಟ್ಟ. ಡೈಲಿ ನಾನು 1 ಆರ್ಡ್ರ್ 2 ಆರ್ಡ್ರ್ ಅಷ್ಟೇ ಮಾಡೋದಂದ್ರೆ ಇದು ಹಾಕ್ಕೊಳ್ಳಿ ಪ್ಲಾನ್ ಚೆನ್ನಾಗೈತೆ. ಇಲ್ಲಾಂದ್ರೆ ಬೇಡ ಅಂದರೆ ಇಲ್ಲಿ ನೋಡಿ ಏರೋಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅರ್ನಿಂಗ್ಸ್ ತೋರಿಸ್ತೀನಿ 1 ಸೆಕೆಂಡು. ಇವಾಗ 10:30 ಆಗೈತೆ ಟೈಮು. 10:30ಗೆ ನನ್ನ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಒಬ್ಬನ ಆಟೋದವ್ನು ನೋಡಿದೆ ಗುರು, ಒಬ್ಬನ ಕಾಲ್ ಮೇಲೆ ಹಚ್ಕೊಂಡು ಹೋಗ್ತಾನೆ, ಅವಳೆ ಕೋತ್ ನನ್ನ ಮಗ, ಎಂತ ಕೋತ್ ನನ್ನ ಮಕ್ಳು ಅವ್ರಂದ್ರೆ 150 ರೂಪಾಯಿ ಆಗಿತ್ತು. 200 ರೂಪಾಯಿ ಕೊಟ್ಟವ್ರೆ ಕ್ಯಾಶ್. ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. 1 ವೀಕ್ ಚಾಲೆಂಜಲ್ಲಿ ಇವತ್ತು ಡೇ 3. ಇವತ್ತು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7:12 ಆಗೈತೆ. ಇಲ್ಲಿ ನೋಡ್ಬೋದು 7:12ಗೆ ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಎಲ್ಲದರಲ್ಲೂ ನಮ್ಮ ಹತ್ರ ರ್ಯಾಪಿಡೋ, ಊಬರು ಎಲ್ಲ ಆನ್ ಮಾಡಿ ಇಕ್ಕಿದ್ದೀನಿ. ಇನ್ನು ಯಾವುದು ಬೀಳ್ತಾ ಇಲ್ಲ, ಯಾವುದೋ 2 ಬಿತ್ತು ಬಟ್ ಎತ್ಕೊಂಡಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಬೇರೆ ಆರ್ಡ್ರಿಗೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿದರೆ ಸಿಸ್ಟಮಲ್ಲೇ ಎಲ್ಲಿ ಮತ್ತು ಸಬೂಪರಲ್ಲೇ ಎಲ್ಲಿ ಅಂತ. ನಾನು ಅದೆಲ್ಲ ನೋಡಿರಲ್ಲ, ಯಾರೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಕೆಲವರು ಟ್ಯಾಲೆಂಟ್ ಇರೋರು ಅವರೇ. ನಾವೇನು ಮಾಡಿದ್ರು ಇಂಚು ಎಲ್ಲ ಗೊತ್ತಾಗುತ್ತೆ. ಅದೇನಾಗಿತ್ತು ಅಂದರೆ RTO ಹತ್ರ ಹೋಗಿದ್ನಲ್ಲ, ಅದಕ್ಕೆ ಬಿಚ್ಚಿಕ್ಕಿದೆ. ಇದು ಬಿಚ್ಚಿದೆ ಮತ್ತು ಹಿಂದೆ ಸಬೂಪರು ಬಿಚ್ಚಿದೆ. ಸುಮ್ಮನೆ RTOದಲ್ಲಿ ಹಾಕಾದ್ರೆ ಸುಮ್ಮನೆ ಸೀನುಗಳಂತೇಳಿ ಬಿಚ್ಚಿ ಮನೆಯಲ್ಲಿ ಇಟ್ಬಿಟ್ಟು ಇವತ್ತು ಪಿಟ್ ಮಾಡಿಕೊಂಡೆ. ನೋಡ್ಬೋದು ಇವತ್ತು ಸಿಸ್ಟಮ್ ಪಿಟ್ ಮಾಡಿದೆ ಮತ್ತು ಸಬೂಪರು ಪಿಟ್ ಮಾಡಿದೆ. ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಬೀಳ್ತಾ ಐತೆ ಮಾರತ್ತಲ್ಲಿ ರಿಂಗ್ ರೋಡ್ ಕೊಡ್ತಾವನೆ. ಬೆಳಂದೂರ್ಗೆ ಹೋದೆ ತೆಗ ರಿಟರ್ನ್ ಆರ್ಡ್ರ್ ಕೊಡಲ್ಲ ಗುರು. ಅದಕ್ಕೆ ಬೆಳಂದೂರು ಸೈಡ್ ಹೋಗಲ್ಲ ನಾನು. ಈ ಕಡೆ ಲೋಕಲಲ್ಲೇ ಮಾಡ್ಕೋಬೋದು, ಸುಮ್ಮನೆ ಲಾಂಗ್ ಎತ್ಕೊಂಡು ಸುಮ್ಮನೆ ಹಿಂಸೆ ತಿರ್ಗ ಬರಬೇಕಾದ್ರೆ ಆರ್ಡ್ರ್ ಕೊಡಲ್ಲ. ಈ ಕಡೆ ನಮಗೆ ಹೊಸಕೋಟೆ ಸೈಡ್ ಆ ಸೈಡ್ ಕೊಟ್ಟರೆ ಬರಬೇಕಾದ್ರೆ ಆರ್ಡ್ರ್ ಕೊಡ್ತಾನೆ. ಬಟ್ ನಮ್ಗೆ ಈ ಕಡೆ ಬೆಳಂದೂರು ಮಾರತ್ತಲ್ಲಿಗೆ ಹೋಗ್ಬಿಟ್ಟೆ ಅಂದರೆ ಅಲ್ಲಿ ಹಿಂಸೆ ಜಾಸ್ತಿ, ಆರ್ಡ್ರ್ ಕೊಡಲ್ಲ, ಕಾಯಬೇಕು. ಇಲ್ಲಾಂದರೆ ಬೆಳಿಗ್ಗೆ ಆಮೇಲೆ ಟೆನ್ಷನ್ ಆಗಿಬಿಡ್ತೀನಿ. ಅದಕ್ಕೇ ಆನ್ ಮಾಡಿ ಇಕ್ಕಿದ್ದೀನಿ. ಇನ್ನೂ ಯಾವುದೂ ಡ್ಯೂಟಿ ಬಿದ್ದಿಲ್ಲ ಗುರು. ಇರಿ ಯಾವುದಾದ್ರೂ ಡ್ಯೂಟಿ ಬೀಳಿ, ಡ್ಯೂಟಿ ಬಿದ್ದ ಮೇಲೆ ಸಿಗ್ತೀನಿ. ನನ್ನ ಪ್ರಕಾರ ಬಂದ್ಬಿಟ್ಟು 7:30ಇಂದ ಪೀಕ್ ಟೈಮ್ ಸ್ಟಾರ್ಟ್ ಆಗೋದು. 7:30ಇಂದ ಒಳ್ಳೊಳ್ಳೆ ಆರ್ಡ್ರ್ ಕೊಡ್ತಾನೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡೋಣ, ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ನಿಮಗೆ. ಸರಿನಾ? ಗ್ಯಾಸ್ ಬೇರೆ ಹಾಕ್ಕೋಬೇಕು. ಗ್ಯಾಸು 2 ಪಾಯಿಂಟ್ ಐತೆ ನೋಡಿ, 2 ಪಾಯಿಂಟ್ ಐತೆ. ಗ್ಯಾಸ್ ಹಾಕ್ಕೊಂಡು ಇವತ್ತು ಎಷ್ಟು ಕಿಲೋಮೀಟ್ರ್ ಸುತ್ತಾಡ್ತೀನಿ ಏನಂತನೂ ನಿಮಗೆ ಹೇಳ್ತೀನಿ. 0 ಮೌಂಟ್ ಟ್ರಿಪ್ಪು. ಸರಿನಾ? ಬನ್ನಿ, ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಸಿಗ್ತೀನಿ ನಿಮಗೆ. ಸರಿನಾ? ಕಾಡುಗೋಡಿ ಟ್ರೀ ಪಾರ್ಕು. ಓಕೆ, ಕಾಡುಗೋಡಿ ಟ್ರೀ ಪಾರ್ಕ್ ಬಿತ್ತು. ಎಲ್ಲಪ್ಪ ಪಿಕಪ್ಪು ಅಂದರೆ ಇಲ್ಲಿ ನೋಡ್ಬೋದು 7 ಕಿಲೋಮೀಟ್ರಿಗೆ ಇದರಲ್ಲಿ 141, ಅದರಲ್ಲಿ 150. ಎಲ್ಲಿಗೂ ಪಿಕಪ್ಪು. ಓಕೆ, ಮುಂದೆ ರೋಡಲ್ಲೇ ಪಿಕಪ್ ಮಾಡೋಣ ಹೋಗಿ. ಈ ರೋಡ್ ತೋರಿಸ್ತೈತೆ, ಇದು ಬಿದ್ದೈತೆ. ಇಲ್ಲಿ ಪಿಕಪ್ ಮಾಡೋಕ್ಕೆ ಹೋಗ್ಬೇಕೀಗ. ಪಿಕಪ್ ಬಂದ್ಬಿಟ್ಟು ನನಗೆ ಈ ರೋಡಿಂದ ತೋರಿಸ್ತೈತೆ, ಸ್ಟ್ರೈಟ್ ರೋಡು. ಬಟ್ ಸ್ಟ್ರೈಟ್ ರೋಡ್ ಪಿಕಪ್ ಮಾಡೋಕ್ಕಾಗಲ್ಲ, ಅಲ್ಲಿ ದಾರಿನೇ ಇಲ್ಲ. ಓಕೆ, ಇದು ಪಿಕ್ ಮಾಡೋಣ ಬನ್ನಿ ಹೋಗಿ. ಎಷ್ಟಾದ್ರೂ ಡ್ರಾಪ್ ಮಾಡಿದೆ ಕರೆಕ್ಟಾಗಿ. ಏನು 7:50ಗೆ ಡ್ರಾಪ್ ಮಾಡಿದೆ. 150 ರೂಪಾಯಿ ಆಗಿತ್ತು. 200 ರೂಪಾಯಿ ಕೊಟ್ಟವ್ರೆ ಕ್ಯಾಶು. ಓಕೆ, ಖುಷಿ ಆಯಿತು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ಆರ್ಡ್ರು ಯಾವುದೂ ಇಲ್ಲ, ಮೆಟ್ರೋ ಹತ್ರ ಇದ್ದೀನಿ. ಓಕೆನಾ? ಯಾವುದಾದ್ರು ಆರ್ಡ್ರ್ ಬಿದ್ದ ನಿಮಗೆ ಸಿಗ್ತೀನಿ ಬನ್ನಿ. ಇಲ್ಲಿ ಹಾಕಂಗಿಲ್ಲ, ಅವ್ನು ವಾಚ್ಮ್ಯಾನ್ ಮುಂದೆ ಹೋಗು ಅಂತಾನೆ. ಸರಿನಾ? ಯಾವುದಾದ್ರೂ ಆರ್ಡ್ರ್ ಬರಲಿ, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಗುರು. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 9:18 ಆಗೈತೆ. ಅರ್ನಿಂಗ್ಸ್ ನೋಡೋದಾದರೆ 400 ರೂಪಾಯಿ ಮಾಡಿದ್ದೀನಿ ಗುರು. 7 ಗಂಟೆಯಿಂದ 400 ರೂಪಾಯಿ ಮಾಡಿದ್ದೀನಿ. ಆರ್ಡ್ರೇ ಇಲ್ಲ ಗುರು, ಏನು ಮಾಡೋದು. ಇದು ಡ್ರಾಪ್ ಮಾಡಿರೋದು ಎಷ್ಟೊತ್ತಿಗಂತ ತೋರಿಸ್ತೀನಿ ರೀ. ಕರೆಕ್ಟಾಗಿ 9 ಗಂಟೆಗೆ ಡ್ರಾಪ್ ಮಾಡಿದ್ದು. ಆರ್ಡ್ರೇ ಇಲ್ಲ ಇವಾಗ. ಅವಾಗ ಎಲ್ಲಿ ಡ್ರಾಪ್ ಮಾಡೋದನ್ನ ಅಲ್ಲೇ ಬಂದಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆರ್ಡ್ರೇ ಇಲ್ಲ. ಗಾಡಿಯಲ್ಲಿ ಸೈಡಲ್ಲಿ ಹಾಕಿದ್ದೀನಿ. ಆರ್ಡ್ರಂತೂ ಒಂದು ಆರ್ಡ್ರು ಇಲ್ಲ. ಏನು ಮಾಡೋದಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆರ್ಡ್ರ್ ಯಾವುದಾದ್ರೂ ಬೀಳತ್ತಾ ಹಿಂಗೇನಂತ. ಇನ್ನೇನು ಪೀಕ್ ಟೈಮು ಕ್ಲೋಸ್ ಆಗ್ತಾ ಬಂತು. ಇದಾವ ಕೊಡ್ತಾವನೆ ಅವರಮ್ಮನ. ಅಲ್ಲಿ ಹೋಗೋಷ್ಟರಲ್ಲಿ ಬೀಜ ಬೈಕ್ ಬರುತ್ತೆ. ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡಲ್ಲ ಅವರು. ದೊಮ್ಲೂರು ಸೈಡ್ ಕೊಡ್ತಾ ಇರೋದು. ಅದಕ್ಕೆ ಈ ಕಡೆ ಲೋಕಲಲ್ಲೇ ಮಾಡೋಣ ಅಂತಿದ್ದೀನಿ. ನೋಡೋಣ ಇರಿ, ವೆಯ್ಟ್ ಮಾಡೋಣ. ಯಾವುದೋ ಒಂದು ಸಜ್ಜಾಪುರ ಕೊಟ್ಟ, ಅದು ಎತ್ಕೊಂಡಿದ್ರು ಆಗ್ತಾಯಿತ್ತು. ಹಂಗೆ ಗ್ಯಾಸ್ ಹಾಕ್ಕೋಬೋದಾಗಿತ್ತು. ಕ್ಲಿಕ್ ಮಾಡೋಣ ಅಷ್ಟರಲ್ಲಿ ಯಾರು ಎತ್ಕೊಬಿಟ್ರು. 20 ಕಿಲೋಮೀಟ್ರಿಗೆ 300 ಚಿಲ್ಲರೆ ಎಷ್ಟೋ ಕೊಟ್ಟ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಹೋಗೋಣ ಇಲ್ಲಿಂದ. ಇಲ್ಲಿ ನೋಡಿ 52 ರೂಪಾಯಿ ಕೊಡ್ತಾನೆ 2 ಕಿಲೋಮೀಟ್ರಿಗೆ. 52 ರೂಪಾಯಿ 2 ಕಿಲೋಮೀಟ್ರಿಗೆ ಅಂದರೆ 2 ಕಿಲೋಮೀಟ್ರು. 1.9 ಪಿಕಪ್ಪು, 7.6 ಡ್ರಾಪು. ಗ್ಯಾಸ್ ಹಾಕ್ಕೋಬೇಕು. ಗ್ಯಾಸ್ ಅದು ಹಿಂಸೆ ಎಲ್ಲ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಹೋಗೋಣ, ಸರಿನಾ? ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ, ಬನ್ನಿ. ನಾವೇ ಆರ್ಡ್ರ್ ಇಲ್ಲ ಅಂತ ಸಾಯ್ತಾ ಇದ್ರೆ ಅವ್ರ ಅಮ್ಮನ ಊಬರಲ್ಲಿ ಒಂದು ಆರ್ಡ್ರ್ ಬುಕ್ ಮಾಡೋರು ನೋಡಿ. ಇಲ್ಲೇ ಎತ್ಕೊಂಡಿದ್ದೀನಿ, ಬಟ್ ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ಗೂ ರಿಪ್ಲೈ ಇಲ್ಲ. ಅವ್ರ ಅಮ್ಮನ ಫೇಕ್ ಆರ್ಡ್ರ್ ಹಾಕೋರ ಏನಂತ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರ ಅಮ್ಮನಿಗೆ ಇವ್ರು ಫೇಕ್ ಆರ್ಡ್ರ್ ಹಾಕೋರ ಇಲ್ಲಾಂದರೆ ಕಸ್ಟಮರ್ ಹಾಕೋರ ಒಂದು ಅರ್ಥ ಆಗ್ತಾ ಇಲ್ಲ. ಕಾಲ್ ಮಾಡ್ತಾಯಿದ್ದೀನಿ, ಅವಾಗಿಂದ ಫೋನೇ ತೆಗಿತಾ ಇಲ್ಲ. ಈ ಆರ್ಡ್ರು 3-4 ತನಕ ನಂಗೆ ಬಿದ್ದೈತೆ, ಬಟ್ ಇವಾಗ ಎತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಕ್ಯಾನ್ಸಲ್ಲು ಮಾಡಿಲ್ಲ, ಫೋನು ತೆಗಿತಾ ಇಲ್ಲ. ಇಲ್ಲೇ ಹಾಕೋರು ನೋಡಿ ಲೊಕೇಶನ್ನು. ವೆಯ್ಟ್ ಮಾಡ್ತಾಯಿದ್ದೀನಿ. ಅವರಮ್ಮನ ಇಂಥ ಫೇಕ್ ಆರ್ಡ್ರ್ ಹಾಕ್ಬಿಟ್ರೆ ಹೆಂಗೆ ಹೇಳಿ? ಇಲ್ಲಿ ನೋಡಿ, ಇಲ್ಲೇ ಹಾಕೋರ. ವೆಯ್ಟ್ ಮಾಡ್ತಾಯಿದ್ದೀನಿ, ಕಸ್ಟಮರ್ ಫೋನ್ ತೆಗಿತಾ ಇಲ್ಲ. ಕಸ್ಟಮರ್ ಬುಕ್ ಮಾಡೋರ ಇಲ್ಲಾಂದರೆ ಫೇಕ್ ಆರ್ಡ್ರ ಏನೂ ಅರ್ಥ ಆಗ್ತಾಯಿಲ್ಲ ನನಗೆ. ವೆಯ್ಟ್ ಮಾಡ್ತಾಯಿದ್ದೀನಿ, ವೆಯ್ಟ್ ಮಾಡಿ ನೋಡೋಣ. ಒಂದು 5 ನಿಮಿಷ ವೆಯ್ಟ್ ಮಾಡ್ತೀನಿ. ಬೇರೆ ಇದ್ರಲ್ಲಿ ಆರ್ಡ್ರ್ ಬಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ನೋಡೋಣ. ಫೋನ್ ಮಾಡಿ ಹಿಂಸೆ ಕೊಡ್ತೀನಿ. ಅವರಮ್ಮನ ಬೇಕು ಅಂತ ಬುಕ್ ಮಾಡ್ತಾರೆ, ಸುಮ್ಮನೆ ಒಂದು ಅರ್ಥ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಬುಕ್ ಮಾಡಿಬಿಟ್ಟು ಆಟೋದವ್ರು ಯಾರಾದರೂ ಬುಕ್ ಮಾಡೋರೇನೋ ಒಂದು ನಂಗೆ ಅರ್ಥ ಆಗ್ತಾಯಿಲ್ಲ. ಗುರು ಇವಾಗ ತಾನೇ ಡ್ರಾಪ್ ಮಾಡಿ ಇವಾಗ ಗ್ಯಾಸ್ ಬೇರೆ ಇರಲಿಲ್ಲ, ಗ್ಯಾಸ್ ಹಾಕ್ಸ್ಕೋಬೇಕು. ಇವಾಗ ಅದೇ ಗ್ಯಾಸ್ ಬಂಕ್ಗೆ ಇಲ್ಲಿಂದ 3 ಕಿಲೋಮೀಟ್ರ್ ತೋರಿಸ್ತೈತೆ. ಇಲ್ಲಿ ನೋಡ್ಬೋದು, ಇಲ್ಲೈತೆ ಗ್ಯಾಸ್ ಬಂಕು ಊಡಿಯಲ್ಲಿ. ಊಡಿಗೆ ಇಲ್ಲಿಂದ 3 ಕಿಲೋಮೀಟ್ರ್ ತೋರಿಸ್ತೈತೆ. ಅಲ್ಲೋಗಿ ಗ್ಯಾಸ್ ಹಾಕ್ಕೋಬೇಕು. ಇವಾಗ ಅರ್ನಿಂಗ್ಸ್ ತೋರಿಸ್ತೀನಿ, ಒಂದು ಸೆಕೆಂಡು. ಇವಾಗ 10:30 ಆಗೈತೆ ಟೈಮು. 10:30ಗೆ ನನ್ನ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಆರ್ಡ್ರೇ ಇಲ್ಲ ಗುರು, ಆರ್ಡ್ರ್ ಸಿಕ್ಕಾಪಟ್ಟೆ ಕಮ್ಮಿ ಐತೆ. ಊಬರಲ್ಲೇ ಒಂದು ಆರ್ಡ್ರ್ ಬುಕ್ ಮಾಡಿರೋದು ಹಂಗೆ ರನ್ನಿಂಗಲ್ಲೇ ಐತೆ. ಇನ್ನು ನೋಡ್ಬೋದು, ಇದರಲ್ಲಿ ಒಂದು 500, ಕ್ಯಾಶ್ ಒಂದು 200, 500, 600, 700 ರೂಪಾಯಿ ಆಗೈತೆ. ಊಬರಲ್ಲಿ ತೋರಿಸ್ತೀನಿ ನೋಡಿ ರೈಡು. ಫೇಕ್ ಆರ್ಡ್ರ್ ಇದು, ಪಕ್ಕಾ ಫೇಕ್ ಆರ್ಡ್ರ್ ಇದು. ಇಲ್ಲಿ ನೋಡಿ, ಊಡಿ ಮೆಟ್ರೋ ಸ್ಟೇಷನ್ ಹತ್ರ ಬುಕ್ ಮಾಡಿರೋದು. ಅವಾಗ ತೋರಿಸ್ನಲ್ಲ ನಿಮಗೆ, ಅದು ಆರ್ಡ್ರ್ ಇನ್ನೂ ರನ್ನಿಂಗಲ್ಲೇ ಐತೆ, ಇನ್ನೂ ಕ್ಯಾನ್ಸಲ್ಲೇ ಮಾಡಿಲ್ಲ. ಇದು ನಮ್ಮ ಪ್ರಕಾರ ಆಟೋದವರೇ ಸುಳೆ ಮಕ್ಳು ಯಾರೋ ಬುಕ್ ಮಾಡಿರೋದು. ಎಂಥ ಸುಳೆ ಮಕ್ಳವ್ರು ಅಂದರೆ ಆಟೋದವರು ಕೇಳೋಬ್ರು ಅಷ್ಟೇ, ಎಲ್ಲರೂ ಅಲ್ಲ. ಅವ್ರ ಅಮ್ಮನ ಬುಕ್ ಮಾಡಿ ಕ್ಯಾನ್ಸಲ್ಲು ಮಾಡಿಲ್ಲ, ಹಂಗೆ ಐತೆ ರನ್ನಿಂಗಲ್ಲಿ. ಈ ಥರ ಏನಕ್ಕಂದ್ರೆ ಬುಕ್ ಮಾಡೋದು, ಆರ್ಡ್ರ್ ಊಬರಲ್ಲಿ ಬಿದ್ದರೆ ನಮಗೆ ಬೀಳಲಿ ಅಂತೇಳಿ ಆ ಥರ ಬುಕ್ ಮಾಡ್ತಾರೆ. ಯಾಕಂದರೆ ಇದು ನಾವು ಎತ್ಕೊಂಡಿರ್ತೀವಲ್ಲ, ಬೇರೆ ಆರ್ಡ್ರ್ ಬಿಟ್ಟು ಅಂದರೆ ಅವ್ರು ಎತ್ಕೊತಾರೆ ಆ ಥರ. ಏನು ಮಾಡೋಕ್ಕಾಗಲ್ಲ, ಒಬ್ಬನ ಗುಟ್ಟಿರೋನು ಈ ಥರ ಕೆಲಸ ಮಾಡಲ್ಲ, ಯಾರಿಗೋ ಮೆಂಟು ಬಿಡ್ದವ್ರೆ ಈ ಥರ ಮಾಡೋರು. ಓಕೆ, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಇಲ್ಲ ಅಂದರೆ ಈ ಥರ ಇವ್ರದ್ದೊಂದು ಹಿಂಸೆ. ಗ್ಯಾಸ್ ಹಾಕ್ಕೋಬೇಕು. ಹೋಗೋಣ. ಬರಬೇಕಾದ್ರೆ ಒಬ್ಬನ ಆಟೋದವ್ನು ನೋಡಿದೆ ಗುರು, ಒಬ್ಬನ ಕಾಲ ಮೇಲೆ ಹಚ್ಕೊಂಡು ಹೋಗ್ತಾನೆ. ಅವಳೆ ಕೋತ್ ನನ್ನ ಮಗ, ಎಂಥ ಕೋತ್ ನನ್ನ ಮಕ್ಳವ್ರು ಅಂದರೆ ಆಟೋದವ್ರು ಕೇಳೊಬ್ರು. ಯಪ್ಪ, ತಲೆನೇ ಕೆಲಸ ಮಾಡಲ್ಲ ಅವ್ರಿಗೆ, ಏನೇನೋ ಸೈಕಲ್ಗಳು ಮಾಡ್ತಾ ಇರ್ತಾರೆ. ಏನು ಮಾಡೋದು? ಓಕೆ, ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲೋಗಿ ಗ್ಯಾಸ್ ಹಾಕ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಗ್ಯಾಸ್ ಎಷ್ಟೇ ತೋರಿಸ್ತೀನಿ, ಸರಿನಾ ಗುರು? ಗ್ಯಾಸ್ ಬಂಕ್ ಹತ್ರ ಬಂದಿದ್ದೀನಿ. ಫುಲ್ಲು ಬ್ಲಿಂಕ್ ಹೊಡಿತೈತೆ, ಗ್ಯಾಸೇ ಇಲ್ಲ. ಇಲ್ಲಿ ಬಂದಿದ್ದೀನಿ ಊಡಿಯಲ್ಲಿ. ಪ್ರೆಷರ್ ಎಷ್ಟಾಯ್ತೋ ಗೊತ್ತಿಲ್ಲ. ಇವಾಗ ಇದು ಫುಲ್ ಮಾಡಿಸಿ ಎಷ್ಟು ಕಿಲೋಮೀಟ್ರ್ ಓಡಾಡಿಸ್ತೀನಿ ಏನಂತ ನೋಡೋಣ. ಅವಾಗೊಂದು ನಮ್ಗೆ ಐಡಿಯಾ ಸಿಗುತ್ತೆ. ಜಾಸ್ತಿ ಜನ ಕಮೆಂಟು ಮಾಡ್ತಾಯಿದ್ರು, ಬ್ರೋ ಫುಲ್ ಟ್ಯಾಂಕು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಏನಂತ. ಇವಾಗ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಏನು ಬ್ಲಿಂಕ್ ಆಗ್ತೈತೆ ಅಂದರೆ ಏನೊಂದು ಫುಲ್ ರಿಸರ್ವ್ ಬಂದಿರುತ್ತೆ. ಎಷ್ಟು ಗುರು ಆಯಿತು? 256. 307. 340 ರೂಪಾಯಿ ಆಗೈತೆ ಕರೆಕ್ಟಾಗಿ. 40 ರೂಪಾಯಿ ಮಾಡಬೇಕಾ? 140. 140. 340 ಆಗೈತೆ ಗುರು. ಗ್ಯಾಸ್ ಹಾಕ್ಕೊಂಡೆ ಫುಲ್ ಟ್ಯಾಂಕು 340 ಆಯಿತು, ನೋಡಿರ್ತೀರ. ಇವಾಗ ಟ್ರಿಪ್ಪು 0 ಮಾಡ್ತೀನಿ. 0 ಮಾಡಿಬಿಟ್ಟು ಎಷ್ಟು ಹೋಗುತ್ತೆ ಅಂತ ನೋಡೋಣ, ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಟ್ರಿಪ್ಪು 0 ಮಾಡ್ತಾಯಿದ್ದೀನಿ, ನೋಡ್ಬೋದು. 0 ಆಗೈತೆ ಟ್ರಿಪ್ಪು. ಆರ್ಡ್ರೇ ಇಲ್ಲ ಅಣ್ಣ. ಟ್ರಿಪ್ 0 ಆಯಿತು. ಕಷ್ಟ ಜಾಸ್ತಿ ಐತೆ, ಎಲ್ಲ ಹಿಂದಿಯವ್ರು ತುಂಬ್ಕೊಬಿಟ್ಟು ನಮ್ಗೆ ಆರ್ಡ್ರೇ ಇಲ್ಲ, ಏನು ಮಾಡೋದು? ನೆನ್ನೆ ಆಯಿತು 1200, 1300 ಮಾಡಿದೆ ಈ ಟೈಮಿಂಗೆ. ಇವತ್ತು 700 ರೂಪಾಯಿ ಆಗೈತೆ. 6 ಗಂಟೆ, ಎಷ್ಟು 7 ಗಂಟೆಯಿಂದ ನಾನು ಮಾಡ್ತಾ ಇರೋದು.
ಆರ್ಡ್ರೇ ಇಲ್ಲ, ಫೇಕ್ ಆರ್ಡ್ರ್ಗಳು ಹಿಂಸೆ ಜಾಸ್ತಿ. ಓಕೆ, 0 ಮಾಡಿದ್ದೀನಿ ಗುರು ಟ್ರಿಪ್ಪು. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಏನಂತ ಕಾಣಿಸ್ತೈತಾ. 0 ಆಗೈತೆ, ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಏನಂತ. ಇಲ್ಲಿ ನೋಡಿ, ನಾನು ಅದೂ ಬಿಡ್ತಾ ಇಲ್ಲ ಗುರು, ಆ ಆರ್ಡ್ರು ಬಿಡ್ತಾ ಇಲ್ಲ ಯಪ್ಪ, ಹೇಳಿ ಕರುವಲ್ಲ ಅವರೇ ಯಪ್ಪ. ಓಕೆ, 0 ಮಾಡಿದ್ದೀನಿ, ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಏನು ಅಂತ. 0 ಮಾಡಿ ಇಕ್ಕಿದ್ದೀನಿ. ಓಕೆನಾ, ಟೈಮು 11 ಗಂಟೆ ಆಯ್ತು ಗುರು, ಕರೆಕ್ಟಾಗಿ 11 ಗಂಟೆಗೆ ಆರ್ಡ್ರ್ ಇಲ್ಲ. 700 ರೂಪಾಯಿ ಆಗೈತೆ ಅರ್ನಿಂಗ್ಸು. ಊಟ ಬೇರೆ ಮಾಡಬೇಕು, ತುಂಬ ಸ್ಟ್ರೆಸ್ ಆಗ್ತೈತೆ. ನಾವು ಊಟ ಬೇರೆ ಮಾಡಿಲ್ಲ, ಎಲ್ಲಾದರೂ ಹೋಗ್ಬಿಟ್ಟು ಊಟ ಮಾಡೋಣ. ಇನ್ನೊಂದು ನೋಡಿ, ಇಲ್ಲಿ 3.5 ಕಿಲೋಮೀಟ್ರಿಗೆ 60 ರೂಪಾಯಿ ಕೊಡ್ತಾವನು. ಏನು ಲೆಕ್ಕದಲ್ಲಿ ಕೊಡ್ತಾವನು, ಒಂದೂ ಅರ್ಧ ಆಗ್ತಾಯಿಲ್ಲ ಹೋಗಿ. ಓಕೆ, ವೆಯ್ಟ್ ಮಾಡೋಣ. ಊಟ ಮಾಡಿಕೊಂಡು ಸಿಗ್ತೀನಿ, ಸರಿನಾ ಗುರು. ಇವಾಗ ತಾನೇ ಊಟ ಮಾಡಿದೆ, ಡ್ಯೂಟಿ ಅಂತ ಯಾವುದೂ ಇಲ್ಲ. ಊಟ ಮಾಡ್ಕೊಂಡು ಕುತ್ಕೊಂಡಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವಾಟ್ಸಪ್ ಗ್ರೂಪ್ ಒಂದು ಮಾಡಿ ಅಂತ ಕಮೆಂಟ್ ಮಾಡಿದ್ರು ಗೇಡಿಗೆ. ನಾನು ಅದಕ್ಕೆ ಮುಂಚೆ ಗ್ರೂಪ್ ಮಾಡೋಣ ಅಂತಿದ್ದೆ, ಸುಮ್ಮನೆ ಯಾಕೆ ಅಂತ ಹಂಗೆ ಬಿಟ್ಟಿದ್ದೆ. ಆಮೇಲೆ ಸಬ್ಸ್ಕ್ರೈಬರ್ಸಲ್ಲೇ ಹೇಳಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದರು. ಅದಕ್ಕೆ ನಾನು ಒಂದು ವಾಟ್ಸಪ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಅದರ ಲಿಂಕು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಬಯೋದಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಜಾಯಿನ್ ಆಗಿ. ಇಷ್ಟ ಇದ್ದರೆ ಜಾಯಿನ್ ಆಗಿ, ಇಲ್ಲಾಂದರೆ ಬಿಡಿ ಪರವಾಗಿಲ್ಲ, ಜಾಯಿನ್ ಆಗಬೇಕು ಅಂತ ಏನಿಲ್ಲ. ಮತ್ತು ಇದು ಸ್ಕ್ಯಾನರು ಕೊಟ್ಟಿರ್ತೀನಿ, ಈ ಸ್ಕ್ಯಾನ್ ಮೇಲೆ ಸ್ಕ್ಯಾನ್ ಮಾಡಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಹೋಗ್ತೀರಾ. ವಾಟ್ಸಪ್ ಗ್ರೂಪ್ ಬಂದ್ಬಿಟ್ಟು ನಮ್ಮ ಕನ್ನಡಿಗರು ಗ್ರೂಪ್ ಹೆಸರು ಈ ಥರ ಇರುತ್ತೆ. ತೋರಿಸ್ತೀನಿ ನಿಮಗೆ ಅಕೌಂಟ್ ಯಾವ ಥರ ಐತೆ ಏನಂತ. ವಾಟ್ಸಪ್ ಗ್ರೂಪು ಹೆಸರು ನಮ್ಮ ಕನ್ನಡಿಗರು, ಹೆಸರು ಚೆನ್ನಾಗೈತಾ ಹೆಂಗೇನಂತ ಒಂದು ಕಮೆಂಟ್ ಹಾಕಿ. ಹಂಗೆ ಇದೇ ಗ್ರೂಪು, ಇನ್ನು ಯಾರೂ ಜಾಯ್ನ್ ಆಗಿಲ್ಲ, ಇವತ್ತು ಕ್ರಿಯೇಟ್ ಮಾಡಿರೋದು. ಅದ್ರ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೆನ್ನೆ ವೀಡಿಯೋದಲ್ಲಿ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಫಾಲೋ ಹಾಕಿ. ಏನು ಡೌಟ್ ಇದ್ದರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿ, ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನಿಮ್ಗೆ ಡೌಟ್ ಇದ್ದರೂ ಕಮೆಂಟ್ ಹಾಕಿ, ಬೇರೆಯವರು ಅದ್ರ ಇನ್ಫಾರ್ಮೇಷನ್ ಬೇರೆಯವ್ರು ಗೊತ್ತಿದ್ರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಇಲ್ಲಾಂದರೆ ನನಗೆ ಗೊತ್ತಿದ್ದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೇ ಗ್ರೂಪ್ ಕ್ರಿಯೇಟ್ ಮಾಡಿರೋದು. ಯಾಕಂದರೆ ನಿಮ್ಮ ಡೌಟ್ಸು ಮತ್ತು ನಿಮ್ಮ ಏನಾದರೂ ಕೆಲಸದು ಡೀಟೇಲ್ ಆಗಿ ಬೇಕು ಅಂದ್ರೂ ಇದರಲ್ಲಿ ಮೆಸೇಜ್ ಹಾಕಿದ್ರೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನಾನು ಇಲ್ಲ ಅಂದ್ರೂ ಇದ್ರ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಇರ್ತಾರಲ್ಲ, ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಹೆಂಗೆ ಏನಂತ, ಸರಿನಾ. ಅದೇ ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ ಗ್ರೂಪು. ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ನಿಮ್ಮ ಡೌಟ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿದ್ರೆ ನಾನು ರಿಪ್ಲೈ ಮಾಡ್ತೀನಿ, ಸರಿನಾ. ಇದೊಂದು ಹೇಳ್ಬೇಕಂತಿತ್ತು, ಅದಕ್ಕೆ ಗ್ರೂಪು ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ. ಗುರು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ, ಹೋಗಿ ರೆಸ್ಟ್ ತೊಗೊಂಡು ಇವಾಗ 4 ಗಂಟೆಗೆ ಆನ್ ಮಾಡಿದ್ದು. 4 ಗಂಟೆಯಿಂದ ಇವಾಗ ಜಸ್ಟ್ ಒಂದು 200 ರೂಪಾಯಿ ಆರ್ಡ್ರ್ ಮಾಡಿದೆ. ಜಸ್ಟ್ ಇವಾಗ ಬಿದ್ದಿದ್ದು ಆರ್ಡ್ರು 200 ರೂಪಾಯಿ. 8 ಕಿಲೋಮೀಟ್ರಿಗೆ 7 ಕಿಲೋಮೀಟ್ರ್ ನೋಡ್ಬೋದು. 7 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಟ್ಟ. ಅಲ್ಲಿಂದ ಡ್ರಾಪ್ ಮಾಡಿದೆ, ಪೇಮೆಂಟು ಆಯಿತು. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ರೆಸ್ಟ್ ತಗೋಬಿಟ್ಟೆ ಗುರು, ಹೋಗ್ಬಿಟ್ಟೆಲ್ಲಿ ನೋಡ್ಬೋದು. ಅರ್ನಿಂಗ್ಸು 678 ಪ್ಲಸ್ ಕ್ಯಾಶ್ ಒಂದು 200, 700 ಇಟ್ಕೊಳ್ಳೆ. 800 900 ಆಗೈತೆ ಕರೆಕ್ಟಾಗಿ. 900 ಆಗೈತೆ ಇವಾಗ ನನ್ನ ಅರ್ನಿಂಗ್ಸು. ಕರೆಕ್ಟಾಗಿ 5 ಗಂಟೆ ಆಗ್ತಾ ಬಂತು. ಆರ್ಡ್ರೇ ಇಲ್ಲ ಗುರು, ಏನು ಮಾಡೋದು, ಸೀರಿಯಸ್ ಆರ್ಡ್ರೇ ಇಲ್ಲ, ಏನು ಮಾಡೋಕ್ಕೂ ನೋಡಿ. ಇಲ್ಲಿ ರ್ಯಾಪಿಡೋದಲ್ಲಿ 470 ಮಾಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ ಬಂದ್ಬಿಟ್ಟು ಎಷ್ಟು 350. ಊಬರಲ್ಲಿ ಒಂದು ಮಾಡಿಲ್ಲ ಯಪ್ಪ. ಇಲ್ಲಿ ನೋಡಿ, ಊಬರಲ್ಲಿ ಒಂದು ಬಿತ್ತು 600 ರೂಪಾಯಿ ಎಲೆಕ್ಟ್ರಾನ್ಸಿಟಿಗೆ. ಬಟ್ ಅಷ್ಟರಲ್ಲಿ ಯಾರು ಎತ್ಕೊಬಿಟ್ರು. 33 ಕಿಲೋಮೀಟ್ರಿಗೆ 600 ರೂಪಾಯಿ ಕೊಟ್ಟ. ಓಕೆ, ಇವಾಗ ಕಮಿಷನ್ ಬಗ್ಗೆ ಮಾತಾಡ್ಬೇಕು, ನಿಮ್ಗೆ ಹೇಳ್ಬೇಕು ನಾನು ನಿಮಗೆ. ಯಾಕಂದರೆ ಇದು ನಮ್ಮ ಹತ್ರಲ್ಲಿ ಕಮಿಷನ್ ಒಂಥರ ಸೂಪರ್ ಆಗೈತೆ, ನಂಗೆ ಇಷ್ಟ ಆಯಿತು. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಡೈಲಿ 20 ರೂಪೀಸು, 20 ರೂಪಾಯಿ ಡೈಲಿ. ಏನಾಗುತ್ತೆ, ನೀವು ಎಷ್ಟಾದರೂ ಅನ್ಲಿಮಿಟೆಡು ಎಷ್ಟಾದರೂ ಮಾಡ್ಬೋದು. 20 ರೂಪಾಯಿ ನೋಡಿ ಬಂದೈತೆ ಆಲ್ರೆಡಿ. 20 ರೂಪಾಯಿ 11 ಗಂಟೆಗೆ ಬಂದೈತೆ. 29ನೇ ತಾರೀಕು ಇವತ್ತದು ಆಲ್ರೆಡಿ ಇವಾಗೇ ನನ್ನ ಮಕ್ಕಳು ಕಳಿಸ್ಬಿಟ್ಟವ್ರೆ. ಓಕೆ, 20 ರೂಪಾಯಿ ಡೈಲಿ. ಮತ್ತು ಊಬರಲ್ಲಿ ಬಂದ್ಬಿಟ್ಟು ನಿಮಗೆ ಡೈಲಿ 9 ರೂಪಾಯಿ ಗುರು. ಊಬರಲ್ಲಿ ಪರವಾಗಿಲ್ಲ, ಬಟ್ ಅಂದರೆ ಅದೇ ಊಬರಲ್ಲಿ ಅವಾಗವಾಗ ಅವ್ರ ಅಮ್ಮನ ಸೈಕದು ಊಬರು. ನೋಡಿ, ಇದು ಪ್ಲಾಟ್ಫಾರಮ್ ಫೀಸು 9 ರೂಪಾಯಿ ಡೈಲಿ. ಇಲ್ಲಿ ನೋಡ್ಬೋದು 9 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ ಒಂಥರ ನಂಗೆ ಇಷ್ಟ ಆಯಿತು. ಏನಂದರೆ ನಮ್ಮ ಯಾತ್ರೆಯಲ್ಲಿ ಬೋನಸ್ಸು, ಮೈ ಪ್ಲ್ಯಾನ್ಸು, ಆಮೇಲೆ ಇಲ್ಲಿ ನೋಡಿ ಇದು ನೀನು ಇವಾಗ ಇದರಲ್ಲಿ 2 ಆರ್ಡ್ರ್ ಮಾಡಿದ್ರೆ ಒಂದು ಆರ್ಡ್ರಿಗೆ 3 ರೂಪಾಯಿ, ಅಂದರೆ ಇನ್ನೊಂದು ಆರ್ಡ್ರಿಗೆ 3 ರೂಪಾಯಿ. ಅವಾಗ ಎಷ್ಟಾಯಿತು, 6 ರೂಪಾಯಿ, 7 ರೂಪಾಯಿ ಆಗುತ್ತೆ. 2 ಆರ್ಡ್ರ್ ಮಾಡಿದ್ರೆ 7 ರೂಪಾಯಿ. ಆ ಥರ ಅಂದರೆ ನೀನು ಆರ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನೀನು ಇದರಲ್ಲಿ ಏನಾದರೂ ಜಾಸ್ತಿ ಆರ್ಡ್ರ್ ಮಾಡಿದ್ರೆ ನಿಮಗೆ ಹಂಗೆ ಒಂದು ಆರ್ಡ್ರಿಗೆ 3 ರೂಪಾಯಿ ಕಟ್ಟಾಗುತ್ತೆ. ಇದರಲ್ಲಿ ನೀವು ಡೈಲಿ ನಾನು ಒಂದು ಆರ್ಡ್ರ್ 2 ಆರ್ಡ್ರ್ ಅಷ್ಟೇ ಮಾಡೋದಂದರೆ ಇದು ಹಾಕ್ಕೊಳ್ಳಿ, ಪ್ಲ್ಯಾನು ಚೆನ್ನಾಗೈತೆ. ಇಲ್ಲಾಂದರೆ ಬೇಡ ಅಂದರೆ ಇಲ್ಲಿ ನೋಡಿ ಎಲ್ಪ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಹಿಸ್ಟ್ರಿ, ಮ್ಯಾನೇಜ್ ಮೈ ಪ್ಲ್ಯಾನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಡೈಲಿ 25 ರೂಪಾಯಿ ಅನ್ಲಿಮಿಟೆಡ್. ನೀವು ಎಷ್ಟು ಡ್ಯೂಟಿ ಆದರೂ ಮಾಡ್ಬೋದು. 25 ರೂಪಾಯಿ ಡೈಲಿ ಇಷ್ಟು ಕಟ್ಟಾಗುತ್ತೆ. ನನಗೆ ಇದು ಬೇಡ, ಯಾಕಂದರೆ ನಾನು ಮಾಡೋದು 1-2 ಅಷ್ಟೇ.
ಅದಕ್ಕೆ ನಾನು ಏನು ಮಾಡಿದ್ದೀನಿ, ಇದು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ನೀವು ಒಂದು ಆರ್ಡ್ರ್ ಮಾಡಿದ್ರೆ 2 ಆರ್ಡ್ರ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ. ಇಲ್ಲಿಂದ ಕೊಡ್ತಾವನೆ ಕಾಡುಗೋಡಿ ಕಸಬ್ನಹಳ್ಳಿ. ವೆಯ್ಟ್ ಮಾಡೋಣ, ಬೇರೆ ಆರ್ಡ್ರ್ ಯಾವ್ದಾದ್ರು ಕೊಡ್ತಾರೋ ಏನೋ ಅಂತ. ಯಾಕಂದರೆ ಇನ್ನೇನು ಇಲ್ಲೆಲ್ಲ ಆಫೀಸ್ಗಳೈತೆ, ಎಲ್ಲ ಬಿಡೋ ಚಾನ್ಸಸ್ ಐತೆ. ಅದಕ್ಕೇ ಓಕೆ, ಅದೇ ನಾನು ಅನ್ಲಿಮಿಟೆಡ್ ನಮ್ಮ ಹತ್ರ ಅನ್ಲಿಮಿಟೆಡ್ ಮಾಡ್ತೀನಿ ಅಂದರೆ ಇದು ಹಾಕ್ಕೊಳ್ಳಿ. ಬೇಡ ಗುರು ನಾನು 1-2 ಅಂದರೆ ಇದು ಇಕ್ಕೊಳ್ಳಿ. 300 ರೂಪಾಯಿ ಕಟ್ಟಾಗುತ್ತೆ ಅಷ್ಟೇ ಒಂದು ರೈಡ್ಗೆ. ನಂಗೆ ಅದು ಇಕ್ಕೊಂಡಿದ್ದೀನಿ. ಓಕೆನಾ, ನಂಗೊಂಥರ ನಮ್ಮ ಹತ್ರ ಇಷ್ಟ ಆಯಿತು ಗುರು. ಇವಾಗ ಪ್ರೈಸು ಚೆನ್ನಾಗಿ ಕೊಡ್ತಾವನೆ. ಫಸ್ಟು ನಮ್ಮ ಹತ್ರಲ್ಲಿ ಕರೆಕ್ಟಾಗಿ ಕೊಡ್ತಾ ಇಲ್ಲ ರೇಟು. ಇವಾಗ ನಮ್ಮ ಹತ್ರ ಚೆನ್ನಾಗಿ ಕೊಡ್ತಾನೆ. ಬಟ್ ಅಂದರೆ ಅದೇ ಸ್ವಲ್ಪ ಕಾಯಿಸ್ತಾನೆ, ಆರ್ಡ್ರು ವೆಯ್ಟ್ ಮಾಡಬೇಕು, ಆವಾಗ ಕೊಡ್ತಾನೆ, ಪರವಾಗಿಲ್ಲ. ನಮ್ಮ ಹತ್ರಲ್ಲಿ ಕರೆಕ್ಟಾಗಿ 18 ಇಲ್ಲ 19-20 ರೂಪಾಯಿವರೆಗೂ ಕೊಡ್ತಾನೆ ಕಿಲೋಮೀಟರ್. ನಾರ್ಮಲ್ ಟೈಮಲ್ಲೂ ಅಷ್ಟೇ ಕೊಡ್ತಾನೆ, ಪೀಕ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಓಕೆನಾ, ನಮ್ಮ ಹತ್ರ ಒಂಥರ ನಂಗೆ ಇಷ್ಟ ಆಯಿತು, ಪರವಾಗಿಲ್ಲ. ನಮ್ಮ ಹತ್ರಲ್ಲಿ ವರ್ಕೌಟ್ ಆಗುತ್ತೆ ಗುರು ಮಾಡಿದ್ರೆ. ರ್ಯಾಪಿಡೋ ನಮ್ಮ ಹತ್ರ 2 ಮಾಡ್ಬೋದು. ಊಬರು ನೋಡ್ತೀನಿ 1-2 ದಿನ. ಯಾಕಂದರೆ ಇದರಲ್ಲಿ ಮಿನಿಮಮ್ಮು ಇಷ್ಟು ವ್ಯಾಲೆಟಲ್ಲಿ ಮೇಂಟೈನ್ ಮಾಡಬೇಕು. ಮೈನಸ್ ಆಗ್ತಾ ಹೋಯ್ತಂದ್ರೆ ಏನು ಮಾಡ್ತೀನಿ ನಾನು, ನಮ್ಮ ಊಬರ್ ಬಂದ್ಬಿಟ್ಟು ಯೂಸ್ ಮಾಡಲ್ಲ. ಊಬರ್ ಅವಾಗ ಏನು ಮಾಡ್ತೀನಿ, ಹಾಗೆ ಬಿಟ್ಬಿಡ್ತೀನಿ. ರೀಚಾರ್ಜ್ ಮಾಡಬೇಕಲ್ಲ, ಅದಕ್ಕೆ ಬಿಟ್ಟಾಕ್ತೀನಿ. ನಾನು ರೀಚಾರ್ಜ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ರೀಚಾರ್ಜ್ ಖಾಲಿ ಆಗೋವರೆಗೂ ಮಾಡ್ತೀನಿ. ನಮ್ಮ ಹತ್ರ ಮತ್ತು ರ್ಯಾಪಿಡೋ 2 ಮಾಡೋದು. ಬೇರೆ ಇನ್ನು ನಾವು ಓಲಾ ಮತ್ತು ಇದೆಲ್ಲ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಟ್ಟಿದ್ದೀನಿ ಓಲಾ ಎಲ್ಲ. ಸರಿನಾ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಯಾವುದೂ ಆರ್ಡ್ರ್ ಇಲ್ಲ. ಈ ಪ್ಲ್ಯಾನ್ ಬಗ್ಗೆ ನೀವೇನು ಅಂತೀರ ಒಂದು ಕಮೆಂಟ್ ಹಾಕಿರಿ. ನೀವೇನು ನಮ್ಮ ಚಾನಲ್ಗೆ ಹೊಸರು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇನ್ಸ್ಟಾಗ್ರಾಮ್ ಲಿಂಕು ಮೇಲೆ ಕೊಟ್ಟಿರ್ತೀನಿ, ಒಂದು ಫಾಲೋ ಹಾಕಿ. ಮತ್ತು ವಾಟ್ಸಪ್ ಲಿಂಕು ಅಲ್ಲಿ ಕೆಳಗೆ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆ ಹೆಂಗೆ ಏನಂತ. ಸರಿನಾ ಗುರು, ಊಬರು ನೆನ್ನೆ ಥರ ಸೈಕ್ ಮಾಡ್ತೈತೆ. ಇಲ್ಲಿ ನೋಡಿ, 1 ಸೆಕೆಂಡು. ಇಲ್ಲಿ ನೋಡಿ, ನನಗೆ ಕೊಟ್ಟಿದ್ದು 200 ರೂಪಾಯಿ 8 ಕಿಲೋಮೀಟ್ರಿಗೆ ತೋರಿಸಿದ್ದು. ಇಲ್ಲಿ ಬಂದು ಏನು ಮಾಡಿದ್ರೆ 128 ರೂಪಾಯಿ ಕೊಡ್ತೈತೆ. ಅವ್ರಿಗೆ ಹೇಳ್ದೆ ಈ ಥರ ಐತೆ 200 ರೂಪಾಯಿ ನಂಗೆ ತೋರಿಸಿದ್ದು ಅಂತ. 200 ರೂಪಾಯಿ ಕೊಟ್ಟರು. ಇನ್ನಿಂದ ಆರ್ಡ್ರ್ ಆಕ್ಸೆಪ್ಟ್ ಮಾಡ್ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತಗೊತೀನಿ ಗುರು. ಸುಮ್ಮನೆ ಕಸ್ಟಮರ್ಗೂ ಜಗಳ, ನನಗೂ ಜಗಳ. ಸುಮ್ಮನೆ ನಾವು ಕಿತ್ತಾಡಬೇಕು. ಅವ್ನು ನಗ್ನಾಗ್ತಾ ಇರ್ತಾನೆ, ನಾವಿಬ್ಬರು ಕಿತ್ತಾಡಬೇಕು, ಅವ್ನು ನೋಡ್ಕೊಂಡಿರ್ತಾನೆ. ಅದಕ್ಕೆ ಇನ್ನು ಊಬರ್ನ ನಂಬಕ್ಕೆ ಹೋಗಲ್ಲ. ಆದಷ್ಟು ಸ್ಕ್ರೀನ್ಶಾಟ್ ತೊಗೊತೀನಿ ಇನ್ನಿಂದ. ಯಾಕೆಂದರೆ ಸುಮ್ಮನೆ ಹಿಂಸೆ ಗುರು. ಇಷ್ಟೊಂದು ದೂರ ಎಲ್ಲ ಬಂದ್ಬಿಟ್ಮೇಲೆ ನೋಡಿ, 9 ಕಿಲೋಮೀಟ್ರಿಗೆ 128 ತೋರಿಸ್ತೈತೆ. ಎಂಥದ್ದು ಹೇಳಿ ಇದು ಯಪ್ಪ. ಅಲ್ಲಿ 128 ಕೊಡಲಿ, ನಂಗೆ ಬೇಜಾರೇನಿಲ್ಲ. ಏನು ಗೊತ್ತಾ, ಟ್ರಾಫಿಕ್ ಇಲ್ಲ ಅಂದರೆ ಕೊಡಲಿ. ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಗೊತ್ತಾ. ಇದಕ್ಕೆ ಬರೋದಕ್ಕೆ ನಂಗೆ ಕರೆಕ್ಟಾಗಿ 1 ಅವರ್ ಆಗುತ್ತೆ. ಇದಕ್ಕೆ ಬರೋದಕ್ಕೆ 1 ಅವರ್ಗೆ ಬರೋಷ್ಟರಲ್ಲಿ 128 ಕೊಟ್ಟರೆ 1 ಅವರ್ಗೆ ಬೇಜಾರಾಗುತ್ತೆ ಇಲ್ವಾ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಊಬರಲ್ಲಿ 2 ಆರ್ಡ್ರ್ ಮಾಡಿದೆ ಅಷ್ಟೇ. ಅಮ್ಮ ಸೈಕ್ ಇದು ಯಾವುದೋ ಊಬರ್ ಗುರು, ಅವರಮ್ಮನ್ನೇ ಕೇಯ. ಊಬರ್ ಮಾತ್ರ ನಂಬಕ್ಕೆ ಹೋಗಲ್ಲ. ಓಕೆ, ಆನ್ ಮಾಡಿ ಇಕ್ಕಿದ್ದೀನಿ ಎಲ್ಲದರಲ್ಲೂ. ಯಾವುದೂ ಆರ್ಡ್ರ್ ಇಲ್ಲ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರು ಒಳ್ಳೆ ಆರ್ಡ್ರ್ ಹಾಕ್ಕೊಂಡು ಸಿಗ್ತೀನಿ ಗುರು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹೆಡ್ಲೈಟ್ ಹೋಗೈತೆ ಅಂತ. ಈಸ್ಕೊಂಡೆ ಹೆಡ್ಲೈಟು. ಇಲ್ಲೇನೆ ಅಂಗಡಿ. ಹೆಡ್ಲೈಟ್ ಈಸ್ಕೊಂಡಿದ್ದೀನಿ. ನಾನು ಫಿಟ್ಟಿಂಗ್ ನಾನೇ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಫಿಟ್ಟಿಂಗ್ ಹಾಕಿದ್ರೆ ತಿರ್ಗಾ ಅದಕ್ಕೆ ಸುಮ್ಮನೆ ಡಬಲ್ ಚಾರ್ಜ್ ಹಾಕ್ತಾರೆ. 2 ಇಸ್ಕೊಂಡಿದ್ದೀನಿ ಬಾಸ್ದು. ಎತ್ಕೊಂಡೋಗಿ ಮನೆಯಲ್ಲಿ ಫಿಟ್ಟಿಂಗ್ ಮಾಡ್ಕೊತೀನಿ ನಾನೇ. ಸರಿನಾ, ಮನೆ ಹತ್ರ ಬಂದಿದ್ದೀನಿ, ಇಲ್ಲೇ ಲೋಕಲಲ್ಲಿ ಮಾಡೋಣ. ಸರಿನಾ, ಆಮೇಲೆ ತೋರಿಸ್ತೀನಿ ಎಂಡ್ ಮಾಡಬೇಕಾದ್ರೆ ಎಷ್ಟು ಮಾಡಿದ್ದೀನಿ ಏನು ಅಂತ. ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ಮಾಡಿಲ್ಲ, ಕಮ್ಮಿನೇ ಆಗಿರೋದು. ಸರಿನಾ ಗುರು, ಫೈನಲಿ ಮನೆ ಹತ್ರ ಬಂದೆ. ಸಾಂಗ್ ಹಾಕ್ಕೊಂಡು ಪೀಸಾಗಿ ಬಂದೆ. ಇವಾಗ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಂತ ತೋರಿಸ್ತೀನಿ ಗುರು. ಏನು ಗುರು ಇದು, ಒಂದಿನ ಆಗುತ್ತೆ, ಒಂದಿನ ಆಗಲ್ಲ. ನೋಡಿ, 1150 ಪ್ಲಸ್ ಒಂದು 200 ರೂಪಾಯಿ ಕ್ಯಾಶು. 1350 ರೂಪಾಯಿ ಮಾಡಿದ್ದೀನಿ ಗುರು. ಬೇಜಾರಾಗ್ತೈತೆ. ಏನು ಗುರು ಇದು, ನಂಗೆ ಗ್ಯಾಸ್ ಕಾಸು ಮತ್ತು ಊಟ ಕಾಸು ಬರ್ತಾಯಿಲ್ಲ. ರಿಲೀಸ್ ಮಾಡ್ತಾಯಿದ್ದೀನಿ ಒಂದು ನಂಗೆ ಅರ್ಥನೇ ಆಗ್ತಾಯಿಲ್ಲ ಗುರು. ನಾನು ಕೆಲಸನೇ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಅಯ್ಯಪ್ಪ, ಅದು ಏನಾಗೈತೋ ನನಗೆ. ಯಾರೋ ನಿಂಬೆಹಣ್ಣು ಆಗ್ಬಿಟ್ಟವ್ರೆ. ಅದಕ್ಕೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ಆದ್ರೂ 1350 ಮಾಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ ಗುರು, ಈ ಥರ ಇರುತ್ತೆ ಸಿಚುವೇಶನ್. ಅವಾಗವಾಗ ಆಗುತ್ತೆ, ಒಂದೊಂದಿನ ಆಗಲ್ಲ. ಯಾರೇನು ಮಾಡೋಕ್ಕಾಗಲ್ಲ. ಓಕೆ, ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ 10K ಮಾಡಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.